ಆನೇಕಲ್ ಪಟ್ಟಣದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಪವನ್ ಅಲಿಯಾಸ್ ತಿಕ್ಲು ಪವನ್ 28 ವರ್ಷ ಎಂಬಾತನನ್ನ ಆನೇಕಲ್ ಪೊಲೀಸರು ಮಂಗಳವಾರ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಂಧಿತನಿಂದ ಅಂದಾಜು 40 ಲಕ್ಷದಿಂದ 50 ಲಕ್ಷ ಮೌಲ್ಯದ 10 ಕೆಜಿ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಬಂಧಿತ ಪವನ್ ವಿರುದ್ಧ ಆನೇಕಲ್ ಬನ್ನೇರ್ಘಟ್ಟ ಹಾಗೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಸೇರಿದಂತೆ ವಿವಿಧ ಗಂಭೀರ ಅಪರಾಧ ಪ್ರಕರಣಗಳು ದಾಖಲಾಗಿದೆ. ಇತ ವಿಲಾಸಿ ಜೀವನ ನಡೆಸೋಕೆ ಒಡಿಶಾ ರಾಜ್ಯದಿಂದ ಗಾಂಜಾವನ್ನ ತರಿಸಿಕೊಂಡು ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳನ್ನ ಗುರಿಯಾಗಿಸಿಕೊಂಡು ಮಾರಾಟವನ್ನ ಮಾಡ್ತಾ ಇದ್ದ ಎನ್ನಲಾಗ್ತಾ ಇದೆ. ಇನ್ನು ನಿಖರ ಮಾಹಿತಿಯ ಮೇರೆಗೆ ದಾಳಿಯನ್ನ ನಡೆಸಿದ ಪೊಲೀಸರು ವಿಬಿಎಚ್ಸಿ ಅಪಾರ್ಟ್ಮೆಂಟ್ ಬಳಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಾಗ ಪವನ್ನ ಕಾರ್ಯಾಚರಣೆಯನ್ನ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಇದೇ ವೇಳೆ ಗಾಂಜಾ ಸೇವನೆಯನ್ನ ಮಾಡಿದ ಆರೋಪದ ಮೇಲೆ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾದ ಉಬೇದ್ ಹಾಗೆ ಜಫರ್ ಎಂಬುವವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಭಾರತ್ ಕೆಳಗಡೆ ಕಾಣಿಸಲ್ಲ ಸರ್ ವಿಡಿಯೋ. ಕೇಳ್ತಾರೆ ಹೆಸರು ಹೇಳೋದಿಲ್ಲ ಮೇಡಮ್. ಫೋನ್ ಇದೇ ಕೆಲಸನಾ